ಇದು ಒಂದ್ಸಲಿ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅಬ್ಬಾಯಿ ಹತ್ರ ಸಾಲ ತಗೊಂಡಿದ್ದು ತಪ್ಪು ಅಂತ ನಂಗೆ ಅರ್ಥ ಆಗಿದೆ. ಹಾಗಂತ ಇದನ್ನ ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ನಾನು ಸಂಬಳ ಪೂರ್ತಿ ತಂದು ನಿಮ್ಮ ಕೈಲಿ ಕೊಟ್ಟು ತೀರಿಸ್ಬಿಡ್ತೀನಿ. ನೀ ಕೊಡೋ 1 ಲಕ್ಷದಿಂದ ನಾ ಏನು ಬಂಗ್ಲೆ ಕಟ್ಟಬೇಕಾಗಿಲ್ಲ. ನಾನೇ ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ನಾ ಹೇಳ್ದಾಗ ಮಾಡ್ತೀಯ? ಆ 1 ಕೋಟಿಲಿ ನೀವಿಬ್ಬರು ತಂಗಿರ್ಗೂ ಅದ್ದೂರಿಯಾಗಿ ಮದುವೆ ಮಾಡಬಹುದು. ನೀನು ವಯಸ್ಸಾದ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಮನೆ ಕೊಟ್ಟು ಕಡಗಾಲದಲ್ಲಿ ಅವ್ರು ನೆಮ್ಮದಿಯಾಗಿರೋ ಹಾಗೆ ಮಾಡಬಹುದು. ನಿನ್ನ ಜೀವನಕ್ಕೂ ಒಂದು ದಾರಿ ಮಾಡ್ಕೋಬಹುದು. ಏನು ಮಾಡಬೇಕು ಹೇಳಿ ಅಮ್ಮ? ನನ್ನ ಮಗನ ಶಾಶ್ವತವಾಗಿ ಬಿಟ್ಟು ಹೋಗಬೇಕು. ಇನ್ಯಾವತ್ತೂ ನಿನ್ನ ನೆರಳು ಕೂಡ ಅವನನ್ನು ಸೋಕ್ಬಾರ್ದು. ಅವನೇ ನಿನ್ನನ್ನು ಹುಡುಕೊಂಡು ಬಂದರೂ ನೀನೇ ಅವನನ್ನು ದೂರ ತಳ್ಳಿಬಿಡ್ಬೇಕು. ಹೇಗಾದರೂ ಸರಿ ನಿನ್ನಿಂದ ಅವನಿಗೆ ಬೇಗ ಮುಕ್ತಿ ಸಿಕ್ಕಿ ಅವನಿಗೆ ಕೂಡಲೇ ಒಂದು ಮದುವೆ ಆಗಲೇಬೇಕು. ಇದನ್ನೆಲ್ಲ ನೀನು ನಡೆಸ್ಕೊಟ್ಟಿದ್ದೀನೇ ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇಲ್ಲಮ್ಮ, ನೀವು 1 ಕೋಟಿ ರೂಪಾಯಿ ಕೊಡ್ತೀರಾ ಅಂತ ಅಲ್ಲ. ನಿಮಗೆ ನನ್ನ ಬಗ್ಗೆ ಈ ಮಟ್ಟಕ್ಕೆ ತಾತ್ಸರ ಇದೆಯಲ್ಲ, ಅದಕ್ಕೋಸ್ಕರನಾದರೂ ನೀವು ಕೇಳಿದ್ದನ್ನ ನಾನು ಮಾಡಿಕೊಡ್ತೀನಿ. ನನ್ನಂಥವಳಿಗೆ ಮನೇಲಿ ಜಾಗ ಇಲ್ಲ ಅಂದಮೇಲೆ ಬಲವಂತಾಗಿ ಇಲ್ಲಿ ಉಳ್ಕೊಳ್ಳೋಕ್ಕೆ ನನಗೂ ಮನಸ್ಸಿಲ್ಲ. ಆಗ್ಲಮ್ಮ, ಸದ್ಯದಲ್ಲೇ ಅಭಯ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ನನ್ನ ಪಾಡು ನಾನು ಹೊರಟು ಬಿಡ್ತೀನಿ. ಸಂತೋಷನಾ? ಬೇಜಾರು ಮಾಡ್ಕೋಬೇಡಮ್ಮ. ಕಂಟಿನ್ಯೂ ಹಾಕೊಂಡು ಹೋಗಬೇಡ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಿನ್ನ ಜಾಗದಲ್ಲಿ ನಾನು ಇಷ್ಟಪಟ್ಟ ಸೊಸೆ ಇದ್ದಿದ್ರೆ ಅವಳನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಾ ಇದ್ದೆ. ಏನು ಮಾಡಲಿ, ನನ್ನ ಮಗನಿಗೆ ವಯಸ್ಸಾದ ಹೆಂಡತಿ ಸಿಕ್ಬಿಟ್ಲು. ಆ ಸಂಕಟಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ. ಸಾರಿ. ದಯವಿಟ್ಟು ನೀವು ಸಾರಿ ಕೇಳಬೇಡಿ ಅಮ್ಮ. ಅಮ್ಮ ಆಗಿ ನೀವು ಯೋಚನೆ ಮಾಡ್ತಿರೋದು ಸರಿನೇ. ನಾನೇ ತಪ್ಪು ನಿರ್ಧಾರ ತಗೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಅದನ್ನ ಇವಾಗ ಸರಿ ಮಾಡ್ಕೊತೀನಿ. ನಿಮ್ಮ ಮಗನ ಬಿಟ್ಟು ಹೋಗ್ತೀನಿ. ಸರಿನೇನಮ್ಮ? ಭಯ ಇಂಥ ಖೂಬ್ಸೂರತ್ ಹುಡುಗಿ ಜೊತೆಲಿ ಬರ್ತೀನಿ ಅಂದ್ರು ನನ್ನ ಆಟೋದಲ್ಲಿ ಕೂರಿಸಿ ಅವ್ನು ಬೈಕಲ್ಲಿ ಬರ್ತಾ ಇದ್ದಾನೆ. ಇದು ಅನ್ಯಾಯ ಗುರು. ಇಂಥ ಹುಡುಗಿ ಸಿಕ್ಕಿದ್ರೆ ಯಾರು ಬಿಡ್ತಾರಾ? ಗುರು, ನಾವು ಬಿಡ್ತೀವಿ. ಯಾಕಂದ್ರೆ ನಮ್ ಶ್ರೀಮತಿ ವಿಷಯದಲ್ಲಿ ನಾವು ಯಾವತ್ತಿದ್ರು ಶ್ರೀರಾಮಚಂದ್ರ ಇದ್ದಂಗೆ. ಮದುವೆ ಬೇರೆ ಆಗಿದ್ದೀರೋ? ಏನ್ ಗ್ರೇಟ್. ಮದ್ವೆ ಆಗ್ಬಿಟ್ರೆ ನನ್ನ ಡ್ರಾಪ್ ಮಾಡಬಾರ್ದು ಅಂತನಾ? ಅಟ್ಲೀಸ್ಟ್ ಒಬ್ಳು ಫ್ರೆಂಡ್ ಅನ್ಕೊಂಡಾದ್ರು. ಅಲ್ಲ, ಫ್ರೆಂಡ್ ಅಂತ ಅನ್ಕೊಂಡೋದಕ್ಕೆ ನಿನ್ ಜೊತೆಲಿ ಬೀದಿ ಬೀದಿ ಅಲ್ಕೊಂಡು PG ಹುಡುಕ್ತಿರೋದು. ನೀನ್ ತೋರ್ಸಿದ PGಗಳೆಲ್ಲ ಬಕ್ವಾಸ್, ನಾಲಾಯಕ್, ಒಂದು ಚೆನ್ನಾಗಿರ್ಲಿಲ್ಲ. ಆಹಾ, ಹಂಗಂದ್ರೆ ನೀನ್ ಡೆಲ್ಲಿಲಿ ಉಳ್ಕೊಳ್ಳೋದೇ ವಾಸಿ. ನೀನ್ ನನ್ ಜೊತೆಗಿರ್ತೀನಿ ಅಂದ್ರೆ ಡೆಲ್ಲಿ ಯಾಕೋ, ಪ್ಯಾರಿಸ್ ಅಲ್ಲಿ ಬೇಕಾದ್ರೂ PG ಮಾಡ್ತೀನಿ. ನೋಡುದ ಸರ್, ಒಬ್ಬ ಮದ್ವೆ ಆಗಿರೋ ಹುಡುಗಂಗೆ ಹೇಳ ಮಾತಾ ಇದು? ಅರೆ ಬುದ್ದು, ನಾನೇನೋ ತಪ್ಪು ಮಾತಾಡ್ದೆ. ಫ್ರೆಂಡ್ ಆಗಿ ನನ್ ಜೊತೆಲಿ ಇರ್ತೀಯ ಅಂತ ಹೇಳ್ದೆ. ಅದನ್ನ ತಪ್ಪು ತಿಳ್ಕೊಂಡ್ರೆ ನಿನ್ ಮನ್ಸ್ ಕೆಟ್ಟಿದೆ ಅಂತ ಅರ್ಥ. ಸೀನೇ ಇಲ್ಲ. ಇಡೀ ಜನ್ಮ ನಾನು ಇನ್ನು ಒಂದೇ ಮನೇಲಿದ್ರು
ನನ್ನ ಮನ್ಸು, ನನ್ನ ದೇಹ, ನನ್ನ ಆತ್ಮ ಎಲ್ಲ ನನ್ನ ಸೀನಿಯರ್. ಕೇಳಕ್ಕಂತೂ ಸೀನೇ ಇಲ್ಲಮ್ಮ. ಓ ಅಷ್ಟೊಂದು ಗ್ರೇಟ್ ಲವ್ವಾ? ಅಷ್ಟೊಂದು ಗ್ರೇಟಾ ನಿಮ್ ಸೀನಿಯರು? ಮತ್ತೆ ನಮ್ ಚಾಯ್ಸ್ ಯಾವತ್ತಿದ್ರು ಅಲ್ಟಿಮೇಟ್ ಆಗೇ ಇರುತ್ತೆ. ಅಚ್ಚಾ ಅಚ್ಚಾ ಅಪ್ಪೇ ಶ್ರೀರಾಮ್, ಅದನ್ನ ನೀವ್ ಹೇಳ್ಬಿಟ್ರೆ ಸಾಕಾಗಲ್ಲಪ್ಪ. ನಿಮ್ ಶ್ರೀಮತಿನ ನೋಡಿ ನಾವ್ ಹೇಳ್ಬೇಕು. ತೋರಿಸ್ತೀಯ ನಿಮ್ ಸೀನಿಯರ್ನ? ತೋರಿಸ್ತೀನಿ. ಅಟ್ಲೀಸ್ಟ್ ಅವ್ರನ್ನ ನೋಡಿದ್ಮೇಲಾದ್ರೂ ಇನ್ನೊಂದು ಹುಡುಗಿ ತರ ನಡ್ಕೋಬಹುದು. ಅಂದ್ರೆ ಮೇತು ಲಡ್ಕಿನೇ ದಿಕ್ತಿ? ನೋಡಕ್ ಹುಡುಗಿ ತರನೇ ಇದೆಯಾ, ಆದ್ರೆ ಹುಡುಗಿ ಅಂತ ಮಾತ್ರ ಅನ್ಸಲ್ಲ. ಯಾವ್ದೋ ಪಕ್ಕಾ ಲೋಕಲ್ ಹುಡುಗನ್ ತರ ಆಡ್ತೀಯ. ಈಗಿನ ಕಾಲದಲ್ಲಿ ಹೀಗೆ ಇರ್ಬೇಕಣೋ, ಇಲ್ದಿದ್ರೆ ನಿಮ್ಮಂತ ಹುಡುಗರು ನಮ್ಮೇಲೆ ಸವಾರಿ ಮಾಡ್ಬಿಡ್ತೀರಾ. ಓಯ್, ನಾನು ಆ ಕ್ಯಾಟಗರಿಗೆಲ್ಲ ಸೇರಲ್ಲಮ್ಮ. ಸರ್, ಸವಾರಿನ ನಮ್ಮ ಮನೆ ಕಡೆಗೆ ತಿರುಗಿಸಿ, ಈ ಪ್ರಾಣಿಗೆ ಒಂದು ಕಪ್ ಕಾಫಿ ಹಾಕ್ಸಿ ನಮ್ಮ ಶ್ರೀಮತಿನ ಮೀಟ್ ಮಾಡಿಸ್ತೇನೆ. ಫಾಲೋ ಮಾಡಿ ಸರ್. ವಾಟ್ ಅ ಜಮ್ ಆಫ್ ಅ ಪರ್ಸನ್.